ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಇವತ್ತಿಂದ ಅಣ್ಣನ ಮದುವೆ ವ್ಲಾಗ್ ಅಪ್ಲೋಡ್ ಆಗುತ್ತೆ. ಇದು ಬಂದು ಅರ್ಶಿನ ಶಾಸ್ತ್ರದ ವ್ಲಾಗ್ ಆಗಿರುತ್ತೆ. ನಾವಿವಾಗ ನಾವು ಅನ್ವಿದು ರಿಸಲ್ಟ್ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಅಲ್ವಾ. ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ, ಆಮೇಲೆ ಮೈಸೂರು ಅಲ್ವಾ. ಇನ್ನ ಇದೆ ವ್ಲಾಗು. ಅನ್ವಿ ಪಾಸ್ ಐತಿಯಾ ಫೇಲ್ ಐತಿಯಾ? ಏನೈತ್ಯಾ? ಪಾಸ್ ಐತ್ಯಾ? ಏನಪ್ಪ ಏನಿದ್ದು? ನಮ್ಮ ಸ್ಕೂಲ್ ನೋಡಿ ಗಾಯ್ಸ್, ನಮ್ಮ ಸ್ಕೂಲ್. A few moments later. ಅನ್ವಿ ಪಾಸ್ ಅದಾ? ಹೇಳ್ಬಿಡು ಎಲ್ಲರಿಗೂ. ಇಲ್ಲಿ ನೋಡು ಏನಾಯ್ತು? ಪಾಸ ಫೇಲಾ? ಫೈನಲಿ ರಿಸಲ್ಟ್ ನೋಡ್ಕೊಂಡು ಬಂದಿದ್ದಾಯಿತು. ಇವಾಗ ಅರ್ಶಿನ ಶಾಸ್ತ್ರಕ್ಕೆ ಮೈಸೂರಿಗೆ ಹೊರಡಬೇಕು. 6 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ರಿಸಲ್ಟ್ ನೋಡ್ಕೊ ಬಂದ್ವಿ ಅಲ್ವಾ ಬಾ. ಏನಾಯ್ತು? ಪಾಸ ಫೇಲಾ? ಪಾಸು. ನಮ್ಮ ಹಂಗೆ ಚಾಕ್ಲೇಟ್ ಕೊಟ್ಟರು. ಇದು ಆಕ್ಚುಲಿ ಚೆನ್ನಾಗಿರೋದು. ಬಾವ ಕೆಲ್ವಿನ್ಗೆ ಒಂದು ಗಿಫ್ಟ್ ಮಾಡ್ತಾ ಇದ್ದಾರೆ ನೋಡಿ. ಜನ ನಂಬ್ಕೊಬಿಡ್ತಾರೆ. ಏನಂತ? ಆಯ್ತಾ, ಎಲ್ಲಾನು ನನ್ನ ಗಂಡನ ಕೈಲೇ ಮಾಡಿಸ್ತಾನೆ. ವೇಸ್ಟ್ ಮಾಡಿ ನೀನೇ ಹಾಕೋದನ್ನ ತೋರಿಸ್ತೆ ಅವನಿಗೆ. ಏನು ನೋಡು, ಒಳಗಡೆ ಹೋಗ್ಬೋದು ಗೊತ್ತಾ ಅವನಲ್ಲಿ. ಇವತ್ತು ನಮ್ಮ ಅಣ್ಣಂದು ಅರ್ಶಿನ ಶಾಸ್ತ್ರ ಇರೋದ್ರಿಂದ ನಾವೆಲ್ಲರೂ ಕಾರಲ್ಲಿ ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಲ್ವಾ ಅನ್ವಿ? ಅನ್ವಿ ನೋಡಿ ಡಿಕ್ಕಿಯಲ್ಲಿ ಕೂತ್ಕೊಂಡಿದ್ದಾನೆ. ನಂತರ ಮೈಸೂರಿಗೆ ಬಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಇವ್ರಿಗೂ ಬಟ್ಟೆ ಎಲ್ಲ ತೊಗೊಬೇಕಾಗಿತ್ತು, ಎಲ್ಲ ತೊಗೊಂಡ್ವಿ. ಅಷ್ಟರಲ್ಲಿ ನಾವು ಫುಲ್ ರೆಡಿ ಆಗಿದ್ದೆಲ್ಲ ಹಾಳಾಗೋಗಿತ್ತು, ಯಾಕಂದರೆ ಬಿಸಿಲು ತುಂಬ ಜಾಸ್ತಿ. ಎಲ್ಲರೂ ಪಂಚೆ ವೇರ್ ಮಾಡಬೇಕಾಗಿತ್ತು. ಸೊ ಅಕ್ಕನ ಮನೆಗೆ ಹೋಗಿ ಅಲ್ಲೇ ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ನಾವು ಅರೌಂಡ್ 6 o'clockಗೆ ಅಲ್ಲಿಂದ ಹೊರಟ್ವಿ. ಅನ್ವಿಗೆ ಇವ್ರ ಮನೆ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು, ಯಾಕಂದರೆ ಇಲ್ಲಿ ಅವನಿಗೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಹಾಗೆ ಟಾಯ್ಸ್ ಕೂಡ ಜಾಸ್ತಿನೇ ಇದೆ. ಎನಿವೇಸ್ ಅಲ್ಲಿಂದ ಹೊರಟು ನಾವು ಫಂಕ್ಷನ್ ಮನೆಗೆ ರೀಚ್ ಆದ್ವಿ. ಸದ್ಯಕ್ಕೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ನಾವು ಹೋದ ತಕ್ಷಣ ಸ್ಟಾರ್ಟ್ ಆಯಿತು. ಫಸ್ಟ್ ಬಂದು ಮಕ್ಕಳದ್ದೆಲ್ಲರದು ಫೋಟೋ ಶೂಟ್ ಮಾಡಿಸ್ಕೊಂಡ್ರು. ನೋಡಿ ಇವರೆಲ್ಲ ನಮ್ಮ ಮನೆಯ ಮುದ್ದಿನ ಮಕ್ಕಳು. ನಾನಂತೂ ಬಂದ ತಕ್ಷಣ ವ್ಲಾಗ್ ಮಾಡೋಕ್ಕೆ ನಿಂತ್ಕೊಬಿಟ್ಟಿದ್ದೆ. ಸೊ ನಮ್ಮ ಅತ್ತೆ ಮಗ ಬಂದು ಬೈತಿದ್ದಾನೆ. ಅದಕ್ಕೆ ಅವನು ಸ್ವಲ್ಪ ಮಾತಾಡಿಸ್ಕೊಂಡು ನೀನು ವ್ಲಾಗ್ ಹಾಕ್ತೀನಿ ಅಂತ ಹೇಳಿಬಿಟ್ಟು ಅವನ ಜೊತೆ ವಿಡಿಯೋ ಮಾಡಿಕೊಂಡು ನಾನು ನೆಕ್ಸ್ಟು ನನ್ನ ವ್ಲಾಗ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣ ಮದುಮಗ ಇವನೇ ನೋಡ್ಕೊಳ್ಳಿ. ಇದು ನಮ್ಮ ಅಕ್ಕ, ಇದು ನಮ್ಮ ಮಾವ. ವ್ಲಾಗಲ್ಲಿ ಬರ್ತೀರಾ ಎಲ್ಲ. ನಮ್ಮ ದೊಡ್ಡಮ್ಮ ನೋಡಿ ಅಲ್ಲಿ ನಿಂತಿದ್ದಾರೆ. ಅವನ್ನೇ ಫಸ್ಟ್ ತೋರಿಸಿದ್ದ, ಅವನ ಅತ್ತೆ ಮಗ ಫಸ್ಟ್ ಇಂಪಾರ್ಟೆಂಟು. ನೋಡಿ ಹುಡ್ಕನಮ್ಮ ಎಲ್ಲ ನೋಡ್ಕೊಳ್ಳಿ. ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ ಅಲ್ಲಿ ಕೂತಿದ್ದಾರೆ, ಎಲ್ಲ ಫ್ಯಾಮಿಲಿ ಎಲ್ಲರೂ ನೋಡ್ಕೊಬಿಡಿ. ಆಯ್ ಮಾಡಿ ಚೋಟಸ್ ಎಲ್ಲ. ಆ ಕಡೆಯಿಂದ ಎಲ್ಲರದು ಇಂಟ್ರಡಕ್ಷನ್ ಆಯಿತು. ಇವಳು ನನ್ನ ದೊಡ್ಡ ಮಗಳು. ನಾಲ್ಕು ಪ್ರತಿಯೊಂದು ವ್ಲಾಗ್ಸ್ನು ಇವಳು ತಮ್ಮನೂ ನೋಡ್ತಾ ಇರ್ತಾರೆ, ಹಾಗೆ ಸಪೋರ್ಟ್ ಕೂಡ ಮಾಡ್ತಾರೆ. ಸೊ ಅದಕ್ಕೆ ಅವಳನ್ನ ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಒಂದು ಕಡೆಯಿಂದ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರೋಷ್ಟರಲ್ಲಿ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು. ಅರ್ಶಿನ ಶಾಸ್ತ್ರ ದಿನ ಅಂತೂ ನಾವು ತುಂಬಾ ಎಂಜಾಯ್ ಮಾಡಿದ್ದೀವಿ, ಕಸಿನ್ಸ್ ಎಲ್ಲ ಸೇರಿಕೊಂಡು. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ಫುಲ್ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಶಿನ ಶಾಸ್ತ್ರದಲ್ಲಿ ಮೇನ್ ಆಗಿ ಎಂಜಾಯ್ ಮಾಡಿದ ಪಾರ್ಟ್ ಅಂದರೆ ಮೊಟ್ಟೆ ಹೊಡೆದಿದ್ದು. ಇದು ಆಕ್ಚುಲಿ ಚೆನ್ನಾಗಿರೋದು. ಅಚ್ಚುನು ನಮ್ಮ ಅಕ್ಕನ ಮದುವೆಯಲ್ಲಿ ಮೊಟ್ಟೆ ಹೊಡೆದಿದ್ದ ಅಂತ ಹೇಳಿ ಸಿಕ್ಕಿದೆ ಚಾನ್ಸು. ಎಲ್ಲರೂ ರಿವೆಂಜ್ ತಗೊಳ್ಳೋ ಟೈಮು. ಸೊ 1 ಡಜನ್ ಮೊಟ್ಟೆ ತೊಗೊಂಬಂದ್ಬಿಟ್ಟಿದ್ರು. ಎಲ್ಲರೂ ಒಂದೊಂದು ಮೊಟ್ಟೆ ಹೊಡೆದ್ರು. ನಾನಂತೂ ಹೊಡಿಲಿಲ್ಲ, ಅಂದರೆ ಡ್ರೆಸ್ ಹಾಳಾಗುತ್ತೆ ಅಂತ ಹೇಳಿ.
ನಂತರ ಸಚ್ಚುಗೆ ಅರ್ಶಿನ ಹಚ್ಚಿದ್ದಾಯಿತು. ಹಾಗೆಯೇ ನಮ್ಮ ಅಕ್ಕ ನಮಗೂ ಅರ್ಶಿನ ಹಚ್ಬಿಟ್ಟು ಹೋದರು. ಇವರು ನನ್ನ ಸಿಸ್ಟರ್ಸ್ ಹರ್ಷಿತಾ ಮತ್ತು ಜೆನ್ನಿ ಲೇಟಾಗಿ ಬಂದರು ಅಂತ ಹೇಳ್ಬಿಟ್ಟು ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರದು ವಿಡಿಯೋ ಮಾಡಿದ್ದೆ, ಇವರಿಬ್ಬರು ಮಿಸ್ ಆಗೋಗಿದ್ರು. ಎಲ್ಲರೂ ಮೊಟ್ಟೆ ಹೊಡೆದಿದ್ರು, ನನ್ನ ತಮ್ಮಂದಿರು ಮೊಟ್ಟೆ ಹೊಡೆಯೋದು ಮಿಸ್ ಆಗೋಗಿತ್ತು. ಸೊ ಅವರು ತಗೊಬಂದು ಹೊಡಿತಾ ಇದ್ದಾರೆ ಲಾಸ್ಟ್ ಗ್ಯಾಪಲ್ಲಿ. ನಂತರ ಪ್ರೇಯರ್ ಎಲ್ಲ ಮುಗಿಸಿ ಅವನಿಗೆ ನೀರು ಹಾಕೋಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡ್ವಿ. ನಂತರ ಮೊದಲಿಗೆ ಎಲ್ಲ ದೊಡ್ಡವರು, ಆಂಟಿದಿರು, ದೊಡ್ಡಮ್ಮ, ಅಕ್ಕ ಎಲ್ಲರೂ ನೀರು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ನನಗೂ ಇನ್ನೇನು ಕೆಲಸ ಇರಲಿಲ್ಲ. ಸೊ ನಾನು ಲೈನಲ್ಲಿ ಹೋಗಿ ನೀರು ಹಾಕ್ಬಿಟ್ಟು ಬಂದೆ. ಫೋಟೋಸ್ ಎಲ್ಲ ನೀಟಾಗಿ ತೊಗೋಬೋದು ಲಾಸ್ಟಲ್ಲಿ ಅಂತ ಹೇಳಿಬಿಟ್ಟು ಫಸ್ಟೇ ನೀರು ಹಾಕ್ಬಿಟ್ಟೆ. ನಮ್ಮ ಕಡೆ ಎಲ್ಲ ಡೀಟೇಲಾಗಿ ಏನೂ ಶಾಸ್ತ್ರ ಮಾಡಲ್ಲ, ಇಂಡಿಯನ್ ಕಲ್ಚರ್ ಆಗಿರೋದ್ರಿಂದ ಇದನ್ನು ಕೂಡ ಮಾಡ್ತೀವಿ ಅಷ್ಟೇ. ನಂತರ ಫೋಟೋಶೂಟ್ ಮಾಡೋಕ್ಕೆ ಅಂತ ಹೇಳಿ ನೀರು ಎರಚಿ ಅಂತ ಹೇಳಿದ್ರು. ಇವ್ರು ನೋಡಿದ್ರೆ ಕಾಂಪಿಟೇಷನಲ್ಲಿ ಬಿಟ್ಟವ್ರ ಥರ ನೀರು ಇಡ್ಸ್ತಾ ಇದ್ದಾರೆ. ಪಾಪ ಇವ್ರು ಎರಚಿದ ಫೋರ್ಸ್ಗೆ ಆ ಫೋಟೋಗ್ರಾಫರ್ ಅಣ್ಣಂಗೆ ಫೋಟೋನೂ ಸಿಗಲಿಲ್ಲ. ನಂತರ ನಮ್ಮ ಅಣ್ಣಂಗೆ ದೃಷ್ಟಿ ಆಗಿರುತ್ತೆ ಅಂತ ಹೇಳಿ ಆರತಿ ಎಲ್ಲ ಮಾಡಿ ಅವನ್ನ ಬೇಗ ಸ್ನಾನ ಮಾಡ್ಕೊಂಬ ಅಂತ ಹೇಳಿ ಕಳಿಸಿದ್ವಿ. ಅವನ್ನ ಕಳಿಸಿದ ತಕ್ಷಣ ಇಲ್ಲಿ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಯಿತು. ಸೊ ಎಲ್ಲರೂ ಸೇರಿ ಸ್ಟೇಜ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಅವ್ನು ಬಂದ ತಕ್ಷಣ ಫೋಟೋಸ್ಗೆ ನಿಲ್ಸೋಕ್ಕೆ. ಮೊಟ್ಟೆ ಸ್ಮೆಲ್ ಬರ್ತಿತ್ತು ಅಂತ ಹೇಳಿ ಹ್ಯಾಂಡ್ ವಾಶ್ ಮಾಡ್ಕೊಡೋಕ್ಕೆ ಮನೆ ಒಳಗೆ ಹೋದ್ವಿ. ಸೊ ನಮ್ಮ ದೊಡ್ಡಪ್ಪನ ಫೋಟೋ ನೋಡಿ ತುಂಬಾ ಬೇಜಾರಾಯಿತು ನಮಗೆ. ನಮ್ಮ ದೊಡ್ಡಪ್ಪ ಇದ್ದಿದ್ರೆ ತುಂಬಾ ಎಂಜಾಯ್ ಮಾಡ್ತಿದ್ರು, ನಾವಂತೂ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ. ನಂತರ ಅದೇ ಗ್ಯಾಪಲ್ಲಿ ಅವನು ಸ್ನಾನ ಮಾಡ್ಕೊಂಡು ಬಂದಿದ್ದ. ಸೊ ಅವನಿಗೂ ಶಾಸ್ತ್ರ ಮಾಡೋಕ್ಕೆ ಕೂರಿಸಿದ್ರು. ಒಂದು ಕಡೆಯಿಂದ ಎಲ್ಲ ಫಂಕ್ಷನ್ನು ಮುಗಿದ ತಕ್ಷಣ ನಾವಂತೂ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಂತರ ಎಲ್ಲ ಡ್ಯಾನ್ಸ್ ಎಲ್ಲ ಮುಗಿಸಿದ ತಕ್ಷಣ ಟಯರ್ಡ್ ಆಗಿದ್ದರಿಂದ ಎಲ್ಲ ಒಂದು ಕಡೆಯಿಂದ ಊಟಕ್ಕೆ ಕೂತ್ಕೊಂಡ್ವಿ. ಫಸ್ಟ್ ನಾವೆಲ್ಲ ಊಟ ಮಾಡ್ಕೊಂಡ್ವಿ, ಆಮೇಲೆ ನೆಕ್ಸ್ಟು ನಮ್ಮ ಅಕ್ಕಂದಿರೆಲ್ಲ ಲಾಸ್ಟಲ್ಲಿ ಊಟ ಮಾಡಿದ್ರು. ನೈಟ್ 11 ಗಂಟೆ ಆಗಿದ್ರೂ ರೋಡಲ್ಲೆಲ್ಲ ಫುಲ್ ಸುತ್ತಾಡ್ಕೊಂಡು ಎಂಜಾಯ್ ಮಾಡಿಬಿಟ್ಟಿದ್ದೀವಿ ಅವತ್ತಂತೂ. ನಾವೆಲ್ಲ ಫಸ್ಟೇ ಊಟ ಮಾಡ್ಕೊಬಿಟ್ಟಿದ್ವಿ, ಇವರೆಲ್ಲ ಲೇಟಾಗಿ ಊಟ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ರು. ಹಾಗೆ ರೋಡಲ್ಲೆಲ್ಲ ವಾಕ್ ಮಾಡ್ಕೊಂಡು ಬಂದ ತಕ್ಷಣವೇ ನಮ್ಮ ಇನ್ನೊಬ್ಬರ ಅಕ್ಕ ಅಂದರೆ ಅತ್ತೆ ಮಗಳು ನನಗೆ, ಅವ್ರು ಇನ್ನೂ ಬಂದಿರಲಿಲ್ಲ. ಸೊ ಲಾಸ್ಟಲ್ಲಿ ಅವರು ಜಾಯ್ನ್ ಆದರು. ಸೊ ಅವರು ಬಂದಮೇಲೆ ಇವರೆಲ್ಲ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ರು. ಫಸ್ಟ್ ನಾವು ಊಟ ಮಾಡಿದ್ರಿಂದ ಎಲ್ಲ ಬಡಿಸ್ಕೊಡಿ ಅಂತ ಹೇಳಿದ್ರು. ಬಟ್ ನಾನು ಹೋಗಲಿಲ್ಲ, ಪಾಪು ಮಲಗಿಸ್ತಾ ಕೂತ್ಕೊಂಡ್ಬಿಟ್ಟಿದ್ದೆ. ಹಾಗೆ ಗ್ಯಾಪಲ್ಲಿ ಒಂದು ವೀಡಿಯೋ ಮಾಡ್ಕೊಳ್ತಾ ಎಲ್ಲನೂ ಮಾತಾಡ್ಸ್ಕೊಂಡು ಹೋದೆ. ನೋಡಿ ನಮ್ಮ ಅಣ್ಣ ಏನೋ ರೇಗಿಸ್ತಾ ಇದ್ದಾನೆ ನನಗೆ. ಒಂದು ಕಡೆಯಿಂದ ಎಲ್ಲರನ್ನೂ ತೋರಿಸ್ಕೊಂಡು ಅವರನ್ನು ರೇಗಿಸ್ಕೊಂಡು ಹೋದೆ. ನಿಮ್ಮ ಗಂಡ ಅವರು ನಮ್ಗೆ ಕಬಾಬ್ ಹಾಕ್ತೀನಿ ಅಂತ ಹೇಳಿ ಯಾವ್ದೋ ರೆಡ್ ಕಲರ್ ಹಾಕ್ಬಿಟ್ಟು ಏನೋ ಏನು ಸಿಗ್ತಾ ಇಲ್ಲ. ಬೋನ್ಲೆಸ್ ಕಬಾಬ್ ಅಂತೆ. ಈಗ ವೆಜ್ ಊಟದಲ್ಲಿ ಕಬಾಬ್ಗೋಸ್ಕರ ಜಗಳ ಆಡ್ತಾ ಇದ್ದಾರೆ. ಬರೀ ಇಂಥದೆಯಾ. ಸೊ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು 11 ಗಂಟೆ ಅಷ್ಟರಲ್ಲಿ ಮತ್ತೆ ರಿಟರ್ನ್ ಕೋಟೆಗೆ ಹೊರಟ್ವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.